ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಮತ್ತು ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮೆಂತ್ಯ ಸೊಪ್ಪು ಚಪಾತಿ ಮಾಡಿದ್ದೇನೆ. ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೇನೆ. ಮತ್ತು ನನ್ನ ಡೈಲಿ ಬ್ಲಾಗ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಏನಾದರೂ ನಿಮಗೆ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ನಾನು ಡೈಲಿ ಹೀಗೆ ಶೇರ್ ಮಾಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ. ಮತ್ತು ಖಾರ 4 ಹಸಿಮೆಣಸು, 5 ತೊಗೊಂಡಿದ್ದೀನಿ ಹಸಿಮೆಣಸು, 4 ಹೆಸರು ಬೆಳ್ಳುಳ್ಳಿ, ಒಂದು ಸಣ್ಣ ಇಂಚು ಶುಂಠಿ. ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ತರಿಯಾಗಿ. ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನಂತರ ನೋಡಿ ತರಿಯಾಗಿ ಸ್ವಲ್ಪ ಮಾಡಿದೆ. ಮತ್ತು ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ ಒಗ್ಗರಣೆಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡಾಗಿದೆ ಆಗಲೇ. ಮತ್ತು ಈಗ ಒಗ್ಗರಣೆ ಕೊಡ್ತೀನಿ. ಅದಕ್ಕೆ ಯಾವ ಥರ ಬೀದರ್ ಸ್ಟೈಲ್ ಅಂತ ತೋರಿಸ್ತೀನಿ ನೋಡಿ. ಮೆಂತ್ಯ ಸೊಪ್ಪನ್ನ ಪೂರ ಸ್ವಲ್ಪ ಅದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ದಪ್ಪ ಇದ್ದರೆ ಅದು ತಿನ್ನುವಾಗ ಸ್ವಲ್ಪ ಇದಾಗುತ್ತೆ. ಪೂರ ನೋಡಿ ಯಾವ ಥರ ಆಗಿದೆ ಅಂದ್ಬಿಟ್ಟು ನೋಡಿ. 2 ಸಾರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು. 2 ಸಾರಿ ವಾಶ್ ಮಾಡ್ಕೊಳ್ಳಾದ್ಮೇಲೆ ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಕಾಯ್ದಾದ್ಮೇಲೆ ಈರುಳ್ಳಿ ಹಾಕ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ಹಸಿಮೆಣಸು ತರಿ ಆಗಿ ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಎಲ್ಲ ಸ್ವಲ್ಪನೇ ಫ್ರೈ ಮಾಡಲಿಕ್ಕೆ, ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ. ನೋಡಿ, ಹಸಿಮೆಣಸು ಹಾಕಿದೆ. ಹಸಿಮೆಣಸು ಸ್ವಲ್ಪ ಫ್ರೈ ಆಗಬೇಕು. ಅದನ್ನು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ಹಳದಿ ಹಾಕಿದೆ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ನೋಡಿ, ಸ್ವಲ್ಪ ಫ್ರೈ ಆಯ್ತಲ್ಲ, ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಸಪೂರ ಹೆಚ್ಚಿಟ್ಕೊಂಡಿದ್ದೆ ಮೆಂತ್ಯ ಸೊಪ್ಪನ್ನು. ದಪ್ಪ ಇರಬಾರ್ದು ನೋಡಿ. ಸಪೂರ ಹೆಚ್ಚಿದ್ದೀನಲ್ವ, ಆ ಥರ ಆಗಬೇಕು. ಅದಕ್ಕೆ ನೀರು ಹಾಕಲಿಕ್ಕಿಲ್ಲ, ಬರೀ ಅದರಲ್ಲೇ ನೋಡಿ. ಇದನ್ನು ಸ್ವಲ್ಪ ಕೆಳಗೆ ಮೇಲೆ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಡಬೇಕಷ್ಟೇ. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನೀರು ಹಾಕಲಿಕ್ಕಿಲ್ಲ, ಅದರಲ್ಲೇ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡೋಣ. ನೋಡಿ, ಅದರದ್ದೇ ನೀರು ಬರುತ್ತೆ. ಓಕೆ, ಈಗ ಇಂದ ಚಪಾತಿ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟು ನೋಡಿ. ನಾನೊಂದು 6 ಚಪಾತಿ ಹಿಟ್ಟು ತಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು, ಮತ್ತು ಸ್ವಲ್ಪ ಫ್ರೀಡಮ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕೈಯಿಂದ ಮೊದಲು ಮಿಕ್ಸ್ ಮಾಡಬೇಕು. ನೀರಾದಮೇಲೆ ಎಲ್ಲ ಕಡೆ ಮಿಕ್ಸ್ ಆಗಲ್ಲ, ಅದು ಸಾಲ್ಟ್ ಇರುತ್ತಲ್ವ. ಅದ ನಂತರ ಮುಂಚೆನೇ ಕೈಯಿಂದ ಯೂಸ್ ಮಾಡಿಬಿಟ್ಟು ಮತ್ತು ನೀರು ಹಾಕ್ತೀನಿ. ನೋಡಿ, ಹಿಟ್ಟು ರೆಡಿ ಮಾಡಿಟ್ಟಿದೆ. ಒಂದು 10 ನಿಮಿಷ ಬಿಡಬೇಕು. ಅದರ ನಂತರ ನೋಡಿ, ಚಪಾತಿ ಸ್ಮೂತಾಗಿ ಬರ್ತಿದೆ. ಹಿಟ್ಟು ಚೆನ್ನಾಗಿದೆ. ಚಪಾತಿ ಮಾತ್ರ ಸಖತ್ತಾಗಿ ಬಂದಿದೆ. ಸ್ಮೂತ್ ಇದೆ, ಗಟ್ಟಿಯಾಗಿ ಏನಿಲ್ಲ. ಮತ್ತು ತಿನ್ನೋವಾಗ ಕೂಡ ಟೇಸ್ಟ್ ಇದೆ. ನೋಡಿ, ರೆಡಿ ಮೆಂತ್ಯ ಸೊಪ್ಪು ಚಪಾತಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್. ಖಂಡಿತ ಬೆಳಿಗ್ಗೆ ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಮಾಡಿ ರೆಡಿ ಮಾಡ್ಬೋದು. ಮತ್ತು ಹೆಲ್ತಿಗೆ ಕೂಡ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. ನೋಡಿ, ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿದೆ ಮಾತ್ರ. ಸೂಪರ್ ಆಗಿದೆ ಫ್ರೆಂಡ್ಸ್. ಓಕೆ ನೋಡಿ, ನನ್ನ ಮಗನ ಚಪಾತಿ ನಾನು ಒಳಗೆ ಮಾಡಿದರೆ ಅವನು ಹಿಟ್ಟು ತಂದುಬಿಟ್ಟು ಇಲ್ಲಿ ಟಿ ವಿ ಮುಂದೆ ಮಾಡ್ತಾಯಿದ್ದಾನೆ. ಇದೇ ಕಿಚನ್ ಮಾಡ್ಕೊಂಡಿದ್ದಾನೆ ಅವನು. ಒಂದು ಕಡೆ ನಿಲ್ಲಲ್ಲ ಫ್ರೆಂಡ್ಸ್. ಮನೆಗೆ ಮಕ್ಕಳೇ ಸರ್ವಸ್ವ ಅಲ್ವಾ. ಪಾಪ ಏನು ಮಾಡ್ತಿದ್ದೀಯಾ? ಚಪಾತ ಇಲ್ಲಿ ಟಿ ವಿ ಮುಂದೆ ಯಾರು ಚಪಾತ ಮಾಡ್ತಿದ್ರು? ಕಿಚನಲ್ಲಲ್ವಾ ಚಪಾತ ಮಾಡೋದು? ಪಪ್ಪ ಪಪ್ಪ ಏನು ಮಾಡ್ತಾ ಇದೀಯಾ? ಚಪಾತಿ ಇಲ್ಲಿ ಯಾರು ಮಾಡೋದು? ಕಿಚನಲ್ಲಲ್ವಾ? ನಿನ್ನ ಕಿಚನಲ್ಲಿ ಚಪಾತಿ ಮಾಡಬೇಕು, ಇಲ್ಲಿ ಮಾಡೋದಾ ಟಿ ವಿ ಮುಂದೆ? ಯಾರಿಗೆ ಅದು ಚಪಾತಿ? ಅದು ಯಾರಿಗೆ ಚಪಾತಿ? ನೀನು ತಿಂತೀಯಾ?
ಪಪ್ಪ ಐ ಲವ್ ಯು. ಐ ಲವ್ ಯು. ಇದು ತೋರಿಸು. ಐ ಲವ್ ಯು. ಥ್ಯಾಂಕ್ ಯು. ಏನು ನಂಗೆ ಮಾಡಿ ಪಪ್ಪ, ನಂಗೆ ಮಾಡಿ. ಮಾಡಿ ಹೇಳ ಪಪ್ಪ. ಪಪ್ಪ ಗುಲಾಬಿ ಹೂವು ಎಲ್ಲಿದೆ? ನೀನೆಲ್ಲಿ? ನಿನ್ನ ಚಪ್ಪಲ್ ಎಲ್ಲಿತ್ತು? ಅಲ್ಲಿ ಗುಲಾಬಿ ಹೂ ತೋರಿಸ್ತೀನಿ ಪಪ್ಪ. ನೋಡಿ ಫ್ರೆಂಡ್ಸ್, ನಮ್ಮ ಗಾರ್ಡನಲ್ಲಿ ಪಪ್ಪಾಯ ಆಗಿದೆ. ಒಂದೇ ಸರಿ 3 ಪಪ್ಪಾಯ, 2 ತೆಗ್ದಿದ್ವಿ ನಿನ್ನೆ, ಮತ್ತು ಇವತ್ತೊಂದು ಕಲರ್ ಬಿಟ್ಟಿದೆ. ಅದಕ್ಕೆ ದಿನ ನೀರು ಹಾಕ್ತಾಯಿದ್ವಿ. ಪಪ್ಪಾಯ ಹಣ್ಣು ಆಗ್ತಾನೇ ಇದೆ. ನಮಗೆ ತಿಂದು ಸಾಕಾಗಿದೆ, ಆದರೆ ಹಣ್ಣು ಯಾವಾಗಲೂ ಕೊಡ್ತಾ ಇರುತ್ತೆ. ಅದಕ್ಕೆ ಹೇಳೋದು, ನಾವು ಯಾವಾಗ ನೋಡ್ಕೊಳ್ಬೇಕು ಅವಕ್ಕೆ, ಅವು ನಮಗೆ ನೋಡಿ. ಸರಿ ಫ್ರೆಂಡ್ಸ್, ಬಾಯ್.